ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಥಿಯರಿ ಸಬ್ಜೆಕ್ಟ್ನಲ್ಲಿ ಬರುವಂತಹ ತಂತ್ರಗಳು ಸ್ಟ್ರಾಟಜೀಸ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದಾಗ ಬರೀಬೇಕಾಗಿರುವಂಥ ಕೀ ಉತ್ತರಗಳನ್ನ ಕುರಿತು ಡಿಸ್ಕಷನ್ ಮಾಡೋಣ. ಸೊ ಈ ರೀತಿ ನೀವು ಮೆಥಡ್ನ ಯಾಕೆ ನೆನ್ಪಿಟ್ಕೊಳ್ಳೋದಂದರೆ, ಯೂನಿವರ್ಸಿಟಿಯಲ್ಲಿ ಒಂದು ಸಬ್ಜೆಕ್ಟ್ಗೆ ಬೇರೆ ಬೇರೆ ಲೇಖಕರು ಆಥರ್ಸ್ ಇರ್ತಾರೆ. ಅವರು ಬೇರೆ ಬೇರೆ ಪಾಯಿಂಟ್ಸ್ಗಳನ್ನ ಬರೆದಿರ್ತಾರೆ. ಆದ್ದರಿಂದ ಯೂನಿವರ್ಸಿಟಿಯವರು ಈ ಪಾಯಿಂಟ್ ಸರಿ, ಈ ಪಾಯಿಂಟ್ ತಪ್ಪಂತ ಡಿಸಿಷನ್ ಇರೋದಿಲ್ಲ. ಸೊ ತಂತ್ರಗಳು ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ಟಾಪಿಕ್ ಇದ್ದರೆ ನಿಮ್ಮ ಆನ್ಸರ್ ಮುಗೀತು, ಮಾರ್ಕ್ಸ್ ಕೊಡಬೇಕು ಅನ್ನೋ ಕಂಡೀಷನ್ಸ್ ಇರುತ್ತೆ. ಆದ್ದರಿಂದ ಯಾವುದೇ ತಂತ್ರಗಳ ಮೇಲೆ ಪ್ರಶ್ನೆ ಬರಲಿ, ಈ ಕೀ ಉತ್ತರಗಳನ್ನ ನೀವು ನೆನ್ಪಿಟ್ಕೋಬಹುದು. ಸೊ ಮೊದಲನೇ ಪಾಯಿಂಟು ಮೇಲ್ವಿಚಾರಣೆ, ಮಾನಿಟರಿಂಗ್. ಪ್ರಮಾಣದ ನಿಗದಿ, ಕ್ವಾಂಟಿಫಿಕೇಷನ್. ಉದ್ದೇಶಗಳ ಏಕರೂಪತೆ, ಕನ್ಸಿಸ್ಟೆನ್ಸಿ ಆಫ್ ಆಬ್ಜೆಕ್ಟಿವ್ಸ್. ಪರಿಣಾಮಕಾರಿ ಸಂವಹನ, ಎಫೆಕ್ಟಿವ್ ಕಮ್ಯುನಿಕೇಷನ್. ನಾಯಕತ್ವ, ಲೀಡರ್ಶಿಪ್. ಅಧಿಕಾರ ಜವಾಬ್ದಾರಿ, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಯೋಜನೆ ವೇಳಾಪಟ್ಟಿ, ಪ್ಲಾನ್ ಸ್ಕೆಡ್ಯೂಲ್. ತಂತ್ರಜ್ಞಾನದ ಬಳಕೆ, ಯೂಸ್ ಆಫ್ ಟೆಕ್ನಾಲಜಿ. ಸಭೆಗಳು, ಮೀಟಿಂಗ್. ಹೋಲಿಕೆ ಮಾಡುವುದು, ಕಂಪ್ಯಾರಿಸನ್. ಸೊ ಈ 10 ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡ್ರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ 5ಕ್ಕೆ 5 ಅಂಕನ ಕೊಡ್ತಾರೆ. ಸೊ ಲಾಂಗ್ ಕ್ವಶನ್ ಆದರೂ ಕೂಡ ನೀವು ಈ ಪಾಯಿಂಟ್ಗಳನ್ನ ಎಕ್ಸ್ಪ್ಲೇನ್ ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ. ಧನ್ಯವಾದಗಳು.